ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಬಾಗಲಕೋಟೆ, ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಜಮಖಂಡಿ, ಸಹೃದಯ ದಾನ ಧರ್ಮ ಪರೋಪಕಾರಿಗಳಲ್ಲಿ ಒಬ್ಬರು, ಸರಳತೆಯನ್ನು ತಮ್ಮಲ್ಲಿ ರೂಢಿಸಿಕೊಂಡು ರಾಜಕೀಯ ಮುತ್ಸದ್ದಿಗಳಾಗಿದ್ದವರು, ಪುಸ್ತಕ ಪ್ರೇಮಿಗಳು, ಸಾಹಿತ್ಯ ಪ್ರೇಮಿಗಳು, ನಮ್ಮ ಜಮಖಂಡಿ ತಾಲೂಕಿನ ಕ್ಷೇತ್ರ ಅಭಿವೃದ್ಧಿಗೆ ಬಹಳಷ್ಟು ಅಪಾರವಾಗಿರ್ತಕ್ಕಂಥ ಕಾಳಜಿಯ ಜೊತೆಗೆ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥ ನಮ್ಮ ಜಮಖಂಡಿಯ ನಾಡೋಜ ಪ್ರಶಸ್ತಿಯನ್ನು ಪುರಸ್ಕೃತರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಾಡೋಜ ಜಗದೀಶ್ ಕುರುಬುರ್ಗಿ ಸಾಹೇಬರು, ಶಾಸಕರು ಜಮಖಂಡಿ, ಅವರು ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನೆರವೇರಿಸಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ, ವೇದಿಕೆ ಪರವಾಗಿ, ತಮ್ಮೆಲ್ಲರ ಪರವಾಗಿ, ಕನ್ನಡದ ಅಭಿಮಾನಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೊಡ್ತಾರೆ. ಸ್ವಾಗತ ಸುಸ್ವಾಗತ ಅವರಿಗೆ. ತಮ್ಮದೇ ಆಗಿರ್ತಕ್ಕಂಥ ಗುರುತರ ಜವಾಬ್ದಾರಿಯನ್ನು ನೀಡಿ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೊದಲನೇದು ಪ್ರಶಸ್ತಿ ಪ್ರದಾನ, ಎರಡನೇದು ಪ್ರತಿ ಲೋಕಾರ್ಪಣೆ, ಮೂರನೇದು ಈ ಕಾರ್ಯಕ್ರಮದ ಪ್ರಾಯೋಜಕರಾಗಿರ್ತಕ್ಕಂಥ ಡಾಕ್ಟರ್ ಸಂದೇಶ್ ಮೊಬೈಲ್ ಅವರ ಕುರಿತು ಒಂದು 4 ಮಾತುಗಳನ್ನು ನಾನು ಹೇಳಲಿಕ್ಕೆ ತಮಗೆ ನಿಂತಿದ್ದೇನೆ. ಪ್ರಪ್ರಥಮವಾಗಿ ಪ್ರಶಸ್ತಿಗಳು. ಪ್ರಶಸ್ತಿ ಅದಕ್ಕೆ ಬೇಕು. ಪ್ರಶಸ್ತಿ ಪ್ರತಿಭೆಯನ್ನು ಗೌರವಿಸಬೇಕಾಗ್ತದೆ. ಆಮೇಲೆ ಉತ್ತಮ ಕೆಲಸಗಳನ್ನು ಪ್ರೋತ್ಸಾಹಿಸಲಿಕ್ಕೆ ಈ ಪ್ರಶಸ್ತಿಗಳು ಬೇಕಾಗ್ತವೆ. ಆಮೇಲೆ ಈ ಸಾಧನೆ ಮಾಡಿರುವಂಥ ವ್ಯಕ್ತಿಗಳ ಒಂದು ಸಾಧನೆಗೆ ಮನ್ನಣೆ ನೀಡುವ ಸಲುವಾಗಿ ಪ್ರಶಸ್ತಿಗಳು ಬೇಕಾಗ್ತವೆ. ಅದು ಅಲ್ಲದೆ ಪ್ರಶಸ್ತಿ ಪುರಸ್ಕೃತರನ್ನು ನೋಡಿ ಇತರರು ಕೂಡ ಸ್ಫೂರ್ತಿ ಪ್ರೇರಣೆ ಪಡೆದು ಅವರು ಕೂಡ ವಿಶೇಷ ಸಾಧನೆ ಮಾಡಲಿಕ್ಕೆ ಒಂದು ಸ್ಫೂರ್ತಿ ನೀಡಿ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಈ ಪ್ರಶಸ್ತಿಗಳನ್ನು ನೀಡಲಾಗ್ತದೆ. ಸಮಾಜದ ಒಳಿತಿಗಾಗಿ ಶ್ರಮಿಸಿದ ನಿಸ್ವಾರ್ಥ ವ್ಯಕ್ತಿಗಳನ್ನು ಗೌರವಿಸುವುದು ಕೂಡ
ಕಾಲೇಜುಗಳ ಶಿಕ್ಷಕರಿಗೆ ನಾವು ಇವತ್ತು ವಿಶೇಷವಾದಂಥ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಪದವಿ ಕಾಲೇಜ್ ಯಾಕಂದರೆ ಭಾಳಷ್ಟು ಪ್ರಶಸ್ತಿಗಳು ಪ್ರಾಥಮಿಕ ಪ್ರೌಢ ಮತ್ತು ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರಿಗೆ ಜೀವಿತದವು. ಈ ಉನ್ನತ ಶಿಕ್ಷಣದಲ್ಲಿ ಇರತಕ್ಕಂಥ ಶಿಕ್ಷಕರಿಗೆ ಪ್ರಾಧ್ಯಾಪಕರಿಗೆ ಪ್ರಶಸ್ತಿಗಳು ಬಂದು ಭಾಳ ಕಡಿಮೆ. ಅದಕ್ಕೆ ಅವರು ಸಹಿತ ಈ ಪ್ರಶಸ್ತಿಯಿಂದ ವಂಚಿತರಾಗಬಾರ್ದು ಅನ್ನೋಂಥ ಉದ್ದೇಶ ಇಟ್ಕೊಂಡು ಒಂದನೇ ಭಾಗ ಏನಂದರೆ ಡಾಕ್ಟರ್ ಸಂಗಮೇಶ್ ಮೊಟವಳ್ಳಿ ಅವರು ಬೇರೆ ಬೇರೆ ವಿಷಯಗಳ ಕುರಿತು ವಿವಿಧ ಸ್ಮರಣ ಸಂಚಿಕೆಗಳಿಗೆ ಮತ್ತು ಬೇರೆ ಬೇರೆ ಪತ್ರಿಕೆಗಳಿಗೆ ಬರೆದಂಥ ಲೇಖನಗಳದಾವೆ. ಆ ಲೇಖನಗಳು ಎಷ್ಟು ಒಳ್ಳೆಯ ಲೇಖನಗಳದಾವ ಅಂದರೆ ನಮ್ಮ ಶಿಕ್ಷಕರಿಗೆ ಬಹಳ ಉಪಯುಕ್ತವಾದಂಥ ಲೇಖನಗಳು, ಶಿಕ್ಷಕರು ಓದಲೇಬೇಕಾದಂಥ ಲೇಖನಗಳು ಆ ಪುಸ್ತಕದ ಮೊದಲನೇ ಭಾಗಗಳಲ್ಲಿದ್ದಾವ. ಎರಡನೇ ಭಾಗದೊಳಗೆ ಡಾಕ್ಟರ್ ಸಂಗಮೇಶ್ ಮೊಟವಳ್ಳಿ ಅವರ ಕಾರ್ಯಕ್ರಮಗಳು, ಅವರ ವ್ಯಕ್ತಿತ್ವ, ಅವರ ಸಾಧನೆ, ಅವರ ಸಾಹಿತ್ಯ, ಬದುಕು, ಬರಹ ಎಲ್ಲ ಕುರಿತು ಅವರ ಸ್ನೇಹಿತರು, ಅವರ ಸಹೋದ್ಯೋಗಿಗಳು, ಪತ್ರಕರ್ತರು ಬರೆದಂಥ ವಿವಿಧ ಲೇಖನಗಳವ. ಅಧ್ಯಾಪಕರು, ಖ್ಯಾತ ಸಾಹಿತಿಗಳು, ಉತ್ತಮ ಕುಸ್ತಿಪಟುಗಳು, ಶ್ರೇಷ್ಠ ಕಣಿವಾದಕರು, ಒಳ್ಳೆಯ ವಾಕ್ಯಗಳು, ಎಲ್ಲಕ್ಕೂ ಮೇಲಾಗಿ ಅವರು ಗ್ರಾಮೀಣ ಸೊಗಡಿನ ಹಾಸ್ಯಗಾರರು ಯಾಕೆ ಹೇಳಿದ್ರೆ ಒಂದು ಘಟನೆ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಒಂದು ಕಾಲೇಜು ಪ್ರಾಧ್ಯಾಪಕರು 4-5 ಜನ ಬಂದು ಅವರಿಗೆ ಒಂದೆಲ್ಲ ಗೆಸ್ಟ್ ಆಗಿದೆ ಸರ್, ನಮ್ಮ ಕಾಲೇಜಿಗೆ ಗೆಸ್ಟ್ ಆಗಿದೆ ಅಂತೇಳಿ ಅವ್ರಿಗೆ ವಿನಂತಿ ಮಾಡಿದ್ರು. ಇವ್ರು ಒಳಗೆ ನನ್ನ ಬೇಡ, ನನಗೆ ಟೈಮ್ ಇಲ್ಲ, ನನಗೆ ಸಮಯ ಇಲ್ಲ, ನಾವು ಬೇರೆ ಕೆಲಸ ಬೀಜ ಏನು ಹೇಳಿ ಕೇಳಿಲ್ಲ. ಅವರು ಒಂದು ಅರ್ಧ ತಾಸು ಕೂತು ಅವ್ರನ್ನ ಹೂ ಅನಿಸ್ಕೊಂಡೇ ಬಿಟ್ಟರು. ಹೂ ಅನಿಸ್ಕೊಂಡ ಕೂಡಲೇ ಅವ್ರು ಹೂ ಅನ್ನೋದು ಅವ್ರೇನು ಹೇಳಿದ್ರು ಸರ್, ನಮ್ಮನ್ನು ಎಲ್ಲರೂ ಭಾಳ ನಡೆಸ್ಬೇಕ್ರೆ. ಇವ್ರೇನು ಹೇಳ್ಬೇಕು ಅವಾಗ ಲೋಕ ಮುಗಿತು ನಗಲೇ ಅಂತಾರೆ, ನೀನು ಹೋಗಿ ಕಟ್ಕೊಟ್ಟು ಮಾಡುವ. ಆ ರೀತಿ ಭಾಳ ಹಾಸ್ಯಗಾರರು. ಆಮೇಲೆ ಎಲ್ಲಕ್ಕೂ ಮಿಗಿಲಾಗಿ ಅವರು ಸಾಧಕರನ್ನು ಮತ್ತು ಸಾಧಕರ ಸಾಧನೆಯನ್ನು ಗುರುತಿಸಿ ನಿಸ್ವಾರ್ಥ ಭಾವನೆಯಿಂದ ಸ್ವಂತ ಖರ್ಚಿನಲ್ಲಿ ಇಂಥ ಕಾರ್ಯಕ್ರಮಗಳನ್ನು, ಸಮಾರಂಭಗಳನ್ನು ಆಯೋಜನೆ ಮಾಡಿ ಪ್ರಶಸ್ತಿ ಮತ್ತು ಪುರಸ್ಕಾರಗಳನ್ನು ನೀಡಿ ಗೌರವಿಸುವಂಥ ಹೃದಯ ಶ್ರೀಮಂತಿಕೆ ಅವರದಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಡಾಕ್ಟರ್ ಸಂಗಮೇಶ್ ಮೊಟವಳ್ಳಿ ಅವರು ಈಗ ಬರೀ ಒಬ್ಬರು ವ್ಯಕ್ತಿಯಾಗಿ ಉಳಿದಿಲ್ಲ, ಅವರು ಒಂದು ಸಂಸ್ಥೆಯಾಗಿ ಬೆಳೆದಾರ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗುತ್ತದೆ. ಅವರು ಒಳ್ಳೆಯದನ್ನೇ ನೋಡೋದು, ಒಳ್ಳೆಯದನ್ನೇ ಮಾತಾಡೋದು, ಒಳ್ಳೆಯದನ್ನೇ ಕೇಳೋದು ಅವತ್ತು ಒಂದು ಸಂಸ್ಕೃತಿ. ಅವರು ಮನುಷ್ಯರೊಳಗೆ ಕೆಟ್ಟದ್ದು ವಿಚಾರ ಬಂದದ್ದು ನಾವು ಒಮ್ಮೆ ನೋಡಿಲ್ಲ, ಒಮ್ಮೆ ಕೇಳಿಸ್ಕೊಂಡೂ ಇಲ್ಲ. ಏನು ಮಾತಾಡಿದ್ರು ಒಳ್ಳೆಯದನ್ನು ಮಾತಾಡ್ತಾರೆ. ಒಳ್ಳೆಯದ ಉದ್ಘಾಟನೆ ಮಾಡಬೇಕಾಗಿ ತಿಳಿಸ್ಕೊಳ್ತಾ ಇದ್ದೇನೆ. ದೀಪ, ಕನ್ನಡದ ಕೀರ್ತಿಯ ದೀಪ, ಕನ್ನಡ ನಾಡು, ನುಡಿ, ಸಂಸ್ಕೃತಿ ಮತ್ತು ಪರಂಪರೆಯ ಪ್ರತೀಕವಾಗಿ ಈ ಜ್ಯೋತಿಯನ್ನು ಅಳಿಸೋಣ. ಹಚ್ಚೆಯು ಕನ್ನಡದ ದೀಪ, ಕನ್ನಡದ ಕೀರ್ತಿಯ ದೀಪ. ಜನಪ್ರಿಯ ಶಾಸಕರು ಆದಂಥ ನಾಡೋಜ ಶ್ರೀ ಜಗದೀಶ್ ಗುರುಮೂರ್ತಿ ಅವರಿಗೆ ನನ್ನ ನಮಸ್ಕಾರವನ್ನು ಸಮರ್ಪಣೆ ಮಾಡಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜನ ಅಧ್ಯಕ್ಷತೆಯನ್ನು ವಹಿಸಿದಂಥ ಸನ್ಮಾನ್ಯ ಶ್ರೀ ಶಿವಾನಂದ ಸೆಂಡಿಕೇರಿ ಅಧ್ಯಕ್ಷರು ಆದಂಥ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಇಲ್ಲಿ ಭಾಳಷ್ಟು ಮಾತನಾಡುವ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ಭಾಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಕೆಲವು ಸಂದೇಶಪರವಾಗಿರ್ತಕ್ಕಂಥ ಮಾತುಗಳನ್ನು ಹೇಳ್ತಕ್ಕಂಥ ಇಬ್ಬರು ಸಾಹಿತ್ಯ ದಿಗ್ಗಜರು ಇದ್ದಾರೆ. ಈಗಾಗಲೇ ನನ್ನನ್ನು ಕುರಿತು ಭಾಳ ಸವಿಸ್ತಾರವಾಗಿ ಡಾಕ್ಟರ್ ಟಿ.ಪಿ. ಗಿರಡಿಯವರು ಈಗಾಗಲೇ ಹೇಳಿದ್ದಾರೆ. ಇಲ್ಲಿ ವೇಳೆಯ ಮತ್ತು ಕಾರ್ಯಕ್ರಮ ಭಾಳ ಲೇಟ್ ಆಗಿರುವುದರಿಂದ ನಾನು ಒಂದು ತಾಸು ಮಾತಾಡುವ ಮನುಷ್ಯ ಅಲ್ಲ ನಾನು, ಅದಕ್ಕೆ ಅಷ್ಟು ಉದ್ದ ಮಾತನಾಡುವಂಥದ್ದು ಏನಿಲ್ಲ. ಈಗ ನಾನು ಯಾಕೆ ಈ ಕಾರ್ಯಕ್ರಮ ಮಾಡಿದೆ ಎನ್ನುವುದಕ್ಕೆ ಒಂದು 2-3 ಮಾತುಗಳು. ಅಂದರೆ ಯಾವುದಾದ್ರೂ ಒಂದು ಪ್ರಭಾವ ಮನುಷ್ಯನ ಮೇಲೆ ಆಗುತ್ತೆ. ಹಂಗೆ ಶಿಕ್ಷಕರ ಬಗ್ಗೆ ಅಪಾರ ಗೌರವ, ಅದರಲ್ಲಿ ಕನ್ನಡ ಭಾಷಾ ಬೋಧಕರ ಬಗ್ಗೆ ಮಾಡ್ತಾ 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 ಕೊನೆಗೆ
ಸಿರಿಗನ್ನಡಂ ಎಲ್ಲಿಗೆ ಎಲ್ಲ ನಾಲೆಜ್ ಇರಲಿ, ಇಂಗ್ಲೀಷ್ ಇರಲಿ, ಹಿಂದಿ ಇರಲಿ, ಎಲ್ಲ ಭಾಷೆಗಳ ನಾಲೆಜ್ ಇರಲಿ, ಕನ್ನಡಕ್ಕೆ ನೀವು ಏನು ಮಾಡಬೇಕು, ಅಗ್ರಗಣ್ಯ ಸ್ಥಾನ ಕೊಡಬೇಕು ಅಂತ ಈ ನೆಲದ ಭಾಷೆ. ಆದ್ದರಿಂದ ಈ ಎಲ್ಲ ಮಾತುಗಳ ನಮಗೆ ಪ್ರಭಾವ, ಈ ಪ್ರಭಾವಕ್ಕೆ ಒಳಗಾಗಿ ನಮ್ಮ ಪುಸ್ತಕಗಳನ್ನು ಹಂಚಿದವರು ಮಲ್ಲೇಪುರಂ ಜಿ ವೆಂಕಟೇಶ್ವರ ಮಾಡಿದಂಥ ಎಂಥ ಬೆಲೆ ಬಾಳ್ತಕ್ಕಂಥ ಪುಸ್ತಕಗಳನ್ನು ನಮಗೂ ಕೊಟ್ಟರೆ 5,000 ಒಂದು ಸೆಟ್ ಕೊಟ್ಟರೆ 5,000 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಪುಸ್ತಕಗಳು. ಅದಕ್ಕೆ ಯಾರಿಗೆ ಬರೀಲಿಕ್ಕೆ ಸಾಧ್ಯ ಇತ್ತು ಅವರು ಬರೀಬೇಕು, ಬರೆಯಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಅವುಗಳನ್ನು ದಾನವಾಗಿ ಕೊಡಬೇಕು. ಅಂಥವರು ಮೇಲಿದ್ದಾರೆ, ಅಂಥವರ ಪ್ರಭಾವ ಕೂಡ ನಮಗೆ ಆಗಬೇಕು. ಬಹಳಷ್ಟು ಅವರಿಗೆ ಅವರಿಗೊಂದು ಅರ್ಪಣೆ ಮಾಡಿ ಈ ಪುಸ್ತಕ, ಆ ಪದ್ಯ ಅವರು ಪುಸ್ತಕ ಪರಿಚಯ ಮಾಡೋರೆಲ್ಲ ಹೇಳ್ತಾರೆ, ಅದಕ್ಕೆ ಆ ಪದ್ಯ ನಾನು ಹೇಳೋದಿಲ್ಲ. ಆದ್ದರಿಂದ ಇಂಥ ಒಂದು ಕಾರ್ಯಕ್ರಮಕ್ಕೆ ಬಹಳ ಗಟ್ಟಿ ಆಡಿಯನ್ಸ್ ಬಂದಿತ್ತು. ಸಹೋದರರೆಲ್ಲ ಗಟ್ಟಿಬಿಟ್ಟ ಯಾಕೆ ಹೋದಾಗ ಏನಾಗೋದು ಹಾಗೆ ಹೋದಂತ ಬಂದವರು ಅಟ್ಟ ಬಂದಾರ, ಯಾಕೆ ಹೋಗೋದು ಯಾರು ಅದಕ್ಕೆ ಅಂತ ಒಂದು ಭಾಳ ಇದುವರೆಗೆ ಆಗಿರ್ತಕ್ಕಂಥ ಈ 4 ವರ್ಷಕ್ಕಿಂತ ಇವತ್ತು ಭಾಳ ಖುಷಿ ಕೊಡುವಂಥ ಒಂದು ಪ್ರಸಂಗ ಏನು ಅಂತಂದ್ರೆ ಭಾಳ ಎಲ್ಲರೂ ಬಂದಾರ. ಆದ್ದರಿಂದ ಆಮೇಲೆ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ, ಜನರೇ ಬರಬೇಕಲ್ಲ. ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ಳಲಾಗಿದೆ. ಡಾಕ್ಟರ್ ಸಂದೇಶ್ ಮಠವಳ್ಳಿ ವಿರಚಿತ ಲೇಖನಗಳ ಸಂಚಯ ಈಗ ಲೋಕಾರ್ಪಣೆಗೆ ತಮ್ಮ ಎಲ್ಲ ಜನರ ಜೀವನಾದ ಕರ್ತಾರೊಂದಿಗೆ ಡಾಕ್ಟರ್ ಸಂದೇಶ್ ಮಠವಳ್ಳಿ ಸರ್ ಅವರ ಲೇಖನ ಎಸ್.ಟಿ. ಕೋಲ್ಕರ್ ಕನ್ನಡ ಪ್ರಾಧ್ಯಾಪಕರು ಆರ್ಪಿಡಿ ಕಾಲೇಜ್ ಬೆಳಗಾವಿ ಅವರಿಗೆ ಕಳುಹಿಸಿಕೊಳ್ತಾ ಇದ್ದಾರೆ. ಹಾಗೂ ಕೃತಿ ಲೋಕಾರ್ಪಣೆ ಸಮಾರಂಭ ಅನ್ನುವ ನಿಟ್ಟಿನಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ಅವರ ಪ್ರಾಯೋಜಕರು ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ನಾಡೋಜ ಜಗದೀಶ್ ಕುರುಗುಂಟಿ ಸಾಹೇಬರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಳ್ಳುವಂಥ ಸಂದರ್ಭ ಬಂದದ್ದು ನಮಗೆ ಮತ್ತೊಂದು ದೊಡ್ಡ ಹೆಮ್ಮೆ ಅಂತ ಹೇಳ್ತಾ ಇದ್ದೇನೆ. ನಾಡೋಜ ಕುರುಗುಂಟಿ ಸಾಹೇಬರ ಕೃಪೆ ಈ ಲೇಖನಗಳ ಸಂಚಯ ಅಂತ ಬಿಡುಗಡೆ ಮಾಡಿದ ಈ ಕೃತಿಯೊಳಗೆ ಒಂದು ಕವಿತೆಯನ್ನು ಮಠವಳ್ಳಿ ಸರ್ ಅವರು ತುಂಬ ಅದ್ಭುತವಾಗಿ ಬರೆದಿದ್ದಾರೆ. ಇದು ಸಂದರ್ಭ ಬಹಳ ಸೂಕ್ತವಾದದ್ದು ಅಂತ ಹೇಳಿ ಆ ಕವಿತೆಯೊಂದನ್ನು ನಾನು ಇರಿಯಾಗಿ ನಿಮ್ಮ ಮುಂದೆ ವಾಚಿಸಬೇಕು ಅನ್ನೋದನ್ನು ನೋಡಬೇಕಾದ ಅಗತ್ಯ ಅನ್ನೋ ಹಿನ್ನೆಲೆಯಲ್ಲಿ ಅವತ್ತೊಂದು ಅಭಿಮಾನವನ್ನು ಇಟ್ಟಿದೆ. ಇಂಥ ವಿಶೇಷವಾದ ಈ ಕಾರ್ಯಕ್ರಮಕ್ಕೆ ನನ್ನ ಆತ್ಮೀಯ ಗೆಳೆಯರಾದಂಥ ಹಿರಿಯರಾದಂಥ ಸಾಹಿತಿಗಳಾದಂಥ ಚಿಂತಕರಾದಂಥ ಶಿವಾನಂದ ಚನ್ನಿಕೇರಿಯವರು ಇಬ್ಬರೂ ಸೋದರರು ಕನ್ನಡ ಸಾಹಿತ್ಯದಲ್ಲಿ ಮಾಡಿದ ಸಾಧನೆ ಬಹಳ ದೊಡ್ಡದು, ನಿಮಗೆಲ್ಲ ಗೊತ್ತು. ಹಾಗಾಗಿ ಇವತ್ತು ಶಿವಾನಂದ ಚನ್ನಿಕೇರಿಯವರು ಇದರ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಇವತ್ತು ಪ್ರಶಸ್ತಿಗಳನ್ನು ಕೊಡುವ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದಾರೆ. ನಾಡಿನ ಶ್ರೇಷ್ಠ ಕವಿಗಳನ್ನು ಒಬ್ಬರಾಗಿ ಅವರು ನಿಲ್ಲಿಸಿದವರು. ಇವತ್ತು ಅವರ ವೈಚಾರಿಕ ಬರಹ, ಅವರ ವಿಮರ್ಶಾ ಬರಹ ಮತ್ತು ವಿಶೇಷವಾಗಿ ಕಾವ್ಯ ಬರಹ ನಮ್ಮನ್ನು ತೆರವುಗೊಳಿಸುವ ರೀತಿಯಲ್ಲಿ ಅನೇಕ ಕೃತಿಗಳ ಮೂಲಕ ಈಗಾಗಲೇ ಬಂದಿದೆ. ಅಂಥವರು ಇವತ್ತಿನ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಕೆಲವು ಮಾತುಗಳನ್ನು ಆಡಿದ್ದಾರೆ. ಸನ್ಮಾನ್ಯ ಸಂತೋಷ್ ತರ್ಕರಿ ಅವರು ಸುಂದರವಾಗಿ ಮುನ್ನುಡಿಯನ್ನು ಬರೆದಿದ್ದಾರೆ. ಬೆನ್ನುಡಿಯನ್ನು ನಮ್ಮ ವಿಶ್ವನಾಥ್ ಕಾಳದೇವರು ಅವರು ಸಂದೇಶ್ ಮಠವಳ್ಳಿಯವರು ದೊಡ್ಡ ಅಭಿಮಾನ ಅನ್ನೋದು ದಾಖಲೆ ಆಗಿದೆ. ಹೀಗಾಗಿ ಅವರ ಬರಹವನ್ನು ನಾನು ಬಹುತೇಕ ಮೆಚ್ಚಿಕೊಂಡಂಥವ ಕಾಳದೇವರುಗಳನ್ನ. ಹೀಗಾಗಿ ಅವರಿಬ್ಬರ ಬರಹಗಳನ್ನು ಕುರಿತು ನಾನು 2 ಮಾತುಗಳನ್ನು ಜೋಡಿಸಬೇಕಾದ ಅಗತ್ಯವಿದೆ. ಈ ಸಂದರ್ಭದಲ್ಲಿ ಉಪಸ್ಥಿತರಿರತಕ್ಕಂಥ ಉಲ್ಲೇಖ ಮಾಡಿದರು. ನಾನು ಮಾತಾಡೋದನ್ನ ಬಹುಪಾಲ ಅವರೇ ಮಾತಾಡಿದ್ದಾರೆ ಕೃತಿಯ ಮುನ್ನುಡಿಯನ್ನು ಬರೋದ್ರಿಂದ. ಹೀಗಾಗಿ ನಾನು ಸುಮ್ಮನೆ ಮತ್ತೆ ನೆನಪು ಮಾಡಿಕೊಳ್ಳೋದು, ನಾನು ಅವರ ಕರಡಿಯಲ್ಲಿ ಬೆಳೆದವ. ಅವರು ನನಗೆ 10 ವರ್ಷದ ಸೀನಿಯರ್. ಈಗ ರಿಟೈರ್ ಆಗಿ 10 ವರ್ಷ ಅಂತ ಹೇಳಿ ನನಗೆ ನಂಬಿನ ನೀವು ಇನ್ನೂ 10 ಜನರನ್ನ ಕುಸ್ತಿಯಲ್ಲಿ ಒಯ್ಯಿದ್ದಾರೆ. ಕುಸ್ತಿ ಪೈಲ್ವಾನ್ ಅದ್ಭುತ ಅಂತಂದ್ರೆ ಅತ್ಯಂತ ಕಡಿಮೆ ನಾನು ನೋಡಿದ್ದೇನೆ.
ಬಂತು. ಅವತ್ತು ಕುಳಿತು ಕಡಿವಾದವನ್ನು ಅವರು ಗುಡಿಸಿದ್ದು ನಮ್ಮ ಕಣ್ಣಲ್ಲಿದೆ. ಮತ್ತು ನಾನನ್ನ ಕಲಾವಿದರ ಒಂದು ಶಕ್ತಿಯಿಂದ ಅವರು ಮೆಚ್ಚಿಸಿದ್ದಾರೆ ಅಂತ ಪ್ರೀತಿಯನ್ನು ಕಲಿಸಿದ್ದಾರೆ. ಮೊದಲೇ ಆರಂಭದ ಒಂದು ಕವಿತೆ ಮುಖ್ಯವಾಗಿ ಓದಬೇಕಾದಂಥದ್ದು. ಅದು ನಮ್ಮ ಮೊನ್ನೆ ನಾರೋಜ ಗುರುಗುಡಿ ಸಾಹೇಬ್, ನಾನು ಗುರುಗುಡಿ ಸಾಹೇಬ್ರನ್ನ ಸಮೀಪದಿಂದ ಕಂಡಿದ್ದೇನೆ, ಅವರ ಮನೆಗೆ ಹೋಗಿದ್ದೇನೆ. ಅವರ ಪ್ರೀತಿಯ ಆದರಾತಿಥ್ಯವನ್ನು ಮತ್ತು ವ್ಯಕ್ತಪಡಿಸಿಕೆಯ ಮೂಲಕ ಒಂದು ಏನೋ ಆಶೀರ್ವಾದವನ್ನು ಪಡೆದಿದೆ. ಹೀಗೆ ಅನ್ನದ ಮಹಿಮೆಯ ನಾಡಿಗೆ ಸಾರಿ, ಅನ್ನದ ಮಹಿಮೆಯ ನಾಡಿಗೆ ಸಾರಿ ಶ್ರೀದ ದಾಸೋಹದ ದೀಕ್ಷೆಯ ಕೊಟ್ಟು ಶರಣ ತತ್ವಕ್ಕೆ ಬೆಳಕಾಗಿರಿ, ಶರಣ ತತ್ವಕ್ಕೆ ಬೆಳಕಾಗಿರಿ. ಆ ಬೆಳಕಿನಲ್ಲಿ ನಡೆದವರು ಧನ್ಯರಾದರು, ಆ ಬೆಳಕಿನಲ್ಲಿ ನಡೆದವರು ಧನ್ಯರಾದರು. ಹೀಗೆ ಆರಂಭವಾಗ್ತದೆ ಕವಿತೆ. ನಾಡೋದ್ರೆ ಅವರು ದೇವರು ಕೊಟ್ಟಿದ್ದರಲ್ಲಿ ಕೊಟ್ಟೆನೆಂಬ ನಿರಹಂಕಾರ, ದೇವರು ಕೊಟ್ಟಿದ್ದರಲ್ಲಿ ಕೊಟ್ಟೆನೆಂಬ ನಿರಹಂಕಾರ. ಪ್ರಚಾರ ಪ್ರಶಸ್ತಿಗಳಿಂದ ಬಹುದೂರ ನಿಂತವರು, ಪೂಜ್ಯ ಭಾವ ಮೂಡಿಸುವ ನಡೆ ನುಡಿ ಉಳ್ಳವರು, ಬೇಗಿ ಬಂದವರಿಗೆ ಅಕ್ಷಯ ಪಾತ್ರೆಯಾದವರು. ನಾಡೋಜ ನೀವು ಅಕ್ಷಯ ಪಾತ್ರೆಯಾದವರು. ಸೂರ್ಯನಂತೆ ಕತ್ತಲಲ್ಲಿದ್ದವರಿಗೆ ಸೊದ್ದಿಲ್ಲದೆ ಬೆಳಕನ್ನಿಟ್ಟು ತಲುಪಿದ ಪುಣ್ಯವಂತರು. ಸೂರ್ಯನಂತೆ ಕತ್ತಲಲ್ಲಿದ್ದವರಿಗೆ ಸದ್ದಿಲ್ಲದ ಬೆಳಕನ್ನಿಟ್ಟು ತಲುಪಿದ ಪುಣ್ಯವಂತರು. ಕಾಣದ ದೇವರ ಹುಡುಕುವ ಕಾಲದಿ, ಕಾಣದ ದೇವರ ಹುಡುಕುವ ಕಾಲದಿ ಕರುಣೆ ತೋರುತ್ತ ನಡೆದ ಜಗದೀ ಜಗದೀಶ ಗುಡುಗುಂಟಿಯವರು. ದೇವಸ್ವರೂಪಿಯ ಓದುಗರ ಅಭಿರುಚಿಯ ಆಸಕ್ತಿಗೆ ಗ್ರಂಥಗಳ ನೀಡಿ ಗ್ರಂಥದಾನಿಯಾಗಿ, ನಡೆದಾಡುವ ಗ್ರಂಥಾಲಯವಾಗಿರಿ, ಓದುಗರಿಗೆ ಕಾಯಕಲ್ಪವಾಗಿರಿ. ನಿಮ್ಮ ಸಾಧನೆ ಔದಾರ್ಯಗಳು ಮಾನವ ಲೋಕಕ್ಕೆ ಬಲು ಅಪರೂಪ. ಉದ್ದಿಮೆದಾರರಿಗೆ ಗುರು ಎನಿಸಿ ನಾಡೋಜ ಪ್ರಶಸ್ತಿಗೆ ಭಾಜನರಾದಿರಿ. ದಾನ ಧರ್ಮ ಪರೋಪಕಾರ ಮೌಲ್ಯಗಳಿಗೆ ಜೀವ ತುಂಬಿದಿರಿ. ಜನಪರ ಕಾರ್ಯ ಕಾಳಜಿಯಿಂದಲೇ ನೀವು ಜನಪ್ರಿಯ ಶಾಸಕರಾಗಿರಿ. ಜನಪರ ಕಾರ್ಯ ಕಾಳಜಿಯಿಂದಲೇ ನೀವು ಜನಪ್ರಿಯ ಶಾಸಕರಾಗಿರಿ. ಭೂಮಿ ಹಣ ಅನ್ನ ಗ್ರಂಥಗಳ ದಾನಿ, ಭೂಮಿ ಅನ್ನ ಹಣ ಗ್ರಂಥಗಳ ದಾನಿ. ನಿಮ್ಮ ಕುರಿತು ಬರೆದವ ಭಾಗ್ಯಶಾಲಿ. ಈ ಜೀವ ಜಾತ್ರೆಯಲ್ಲಿ ಕೃತಕೃತ್ಯನಾಗುವೆ. ಪೂಜೆ ಎನ್ನುತ್ತ ತಿಳಿದು ಈ ಕೃತಿ ನಿಮಗರ್ಪಿಸಿದೆ. ಪೂಜೆ ಎನ್ನುತ್ತ ತಿಳಿದು ಈ ಕೃತಿ ನಿಮಗರ್ಪಿಸಿದೆ. ನಮ್ಮ ಬೇಡಿಕೆ ಇದೆ. ಜಾನಪದ ವೈವಿಧ್ಯ ಕಾರ್ಯಕ್ರಮದಲ್ಲಿ ಶ್ರೀ ದರಾಬೇಂದ್ರೆಯವರು ವೇದಿಕೆಯನ್ನು ಪ್ರದರ್ಶಿಸಿದ್ದರು. ಅಂದು ವೇದಿಕೆ ಏರಿ ಬಂದ ವಿದ್ಯಾರ್ಥಿಯೊಬ್ಬ ಕನಿವಾದನ ನುಡಿಸಿದ. ಅದರ ಅವಧಿಯ 4-5 ನಿಮಿಷವಿದ್ದರೂ ಅದು ಉತ್ತುಂಗಕ್ಕೆ ಏರಿದಾಗ ಸಭಿಕರೆಲ್ಲ ಈ ಗಳಿಸಿರುವುದು ಕರತಾಡನ ಮಾಡಿರುವುದವರು ತಮ್ಮ ಭಾಷಣದಲ್ಲಿ ಆ ವಿದ್ಯಾರ್ಥಿಯನ್ನು ಹೃದಯ ತುಂಬಿ ಹೊಗಳಿ ಅಭಿನಂದಿಸಿದರು. ದರಾ ಬೇಂದ್ರೆಯವರು ಆ ವಿದ್ಯಾರ್ಥಿಯೇ ಇನ್ನು ಅಪರೂಪದವರು. ಕೃತಿಯನ್ನು ಓದುಗರ ಕೈಗಿಟ್ಟ ಪ್ರಬುದ್ಧ ಲೇಖಕರಾಗಿರುವ ಡಾಕ್ಟರ್ ರಂಗೇಶ್ ಮಠೋರಿಯವರೇ ಹಾಗೂ ಕನ್ನಡ ಆಚಾರ್ಯರಾಗಿ ಮಾಡಿದಂಥ ಸಾಧನೆಯನ್ನು ಹುಡುಕಿ ಯಾರ ಎಂಥ ಸಾಧನೆ ಮಾಡ್ಯಾರ ಸರಿಯಾಗಿ ಕೆಲವೊಂದು ಕೆಲಸ ಭಾಳಷ್ಟು ಮಾಡ್ತಾರೆ. ಅಂಥವ್ರನ್ನು ಗುರುತಿಸಿ ಅವರನ್ನು ಮುಂದೆ ತಂದು ವೇದಿಕೆಯಲ್ಲಿ ಅವರು ಸರ್ಕಾರ ಮಾಡಿದರೆ ಅವ್ರಿಗೂ ಕೂಡ ಭಾಳ ಸಂತೋಷ ಅನಿಸಿದ್ದಾರೆ. ಯಾರು ಮಾಡಿಸ್ಕೊಳ್ಬೇಕು ಅಂತ ಯಾರಿಗೂ ಇಷ್ಟ ಇರೋಂಗಿಲ್ಲ. ಆದರೆ ಡಾಕ್ಟರ್ ಸಂಗಮೇಶ್ ಮಠೋರಿ ಅಂಥವ್ರು ಇವತ್ತು ನಾವು ಸಮಾಜದಲ್ಲಿರುವಂಥ ಶಿಕ್ಷಕರಾಗಲಿ, ಸಾಹಿತ್ಯಕಾರರಾಗಲಿ ಮತ್ತು ಇನ್ನಿತರ ಕೃಷಿ ಕೊಡುಗಳಾಗಲಿ ಎಲ್ಲರನ್ನು ಅವರು ಗುರುತಿಸಿದ್ದು ಇವತ್ತು ಅವರನ್ನು ಸತ್ಕರಿಸುವಂಥ ಕಾರ್ಯ ಅಂತಿದ್ದಲ್ಲ ಬಹಳ ವರ್ಷಗಳಿಂದ ಮಾಡ್ತಾ ಬಂದ್ದಾರೆ. ಈ ಥರ ನಮ್ಗೆ ಗೊತ್ತಿರ್ಬೋದು. 2025ರಲ್ಲಿ ಅಪರೂಪದವರು ಈ ಪುಸ್ತಕ ಅವರು ಬರೆದಿದ್ದಾರೆ. ಅದು ಇವತ್ತು ನನ್ನ ಕಾಣಿಕೆ ಬಂತು. ಅಲ್ಲಿ ನನಗೇನು ಅನಿಸ್ತದ, ಅಪರೂಪದವರು ಬಂದಾರೆ. ಅದರೊಳಗೆ ಎಲ್ಲರೂ ನಿಜವಾಗಿಯೂ ಅವ್ರನ್ನ ಅಪರೂಪದವರು ನಮ್ಮಲ್ಲಿ ಅವರು MC ಗೋಂದಿಯವರು, GV ಉತ್ಪಡಿಯವರು, ಡಾಕ್ಟರ್ ಸಂಗಮೇಶ್ ಗಿರಾರವರು, ಪ್ರೊಫೆಸರ್ SP ಮಠೋರಿ, ಸಾಚಾರ್ಯ ಭಾಂಗಿ, ಸಿದ್ದರಾಮ್ ಸರೂರಿ,
ಪ್ರೊಫೆಸರ್ ಎಸ್ ರಗಡಿಯವರು, ಬಸವರಾಜ್ ಬೆಳಗಲಿ, ಡಾಕ್ಟರ್ ಎಸ್ ಗಡ್ಡಿ, KR ಮಾಲಿಂಗಪ್ಪ, NS ದೇವರವರ, ಪ್ರೊಫೆಸರ್ BC ನ್ಯಾಪೋಡ್, ಲಿಂಗಪ್ಪ ಗುರವ್, ತನ್ಮಯ್ ಗುರವ್, ಪ್ರೊಫೆಸರ್ BI ಕಟ್ಟಿ, ಡಾಕ್ಟರ್ TP ಕಿರಡ್ಡಿ, ಶ್ರೀ ಗುರುನಾಥ್ ಸುತಾರ್, ಮಲ್ಲಿಕಾರ್ಜುನ್ ಹಿಂದಿಯವರು, ಕುಂದನೂರ ಪಾಟೀಲವರು, ಶ್ರೀಶೈಲ್ ನೀಲಗುಂದವರು, ವಾಜರಾಜ್ ದೇಶಪಾಂಡೆ, ಬಾಹುಬಲಿ ಬಿರಾದಾರ್, ಶ್ರೀಮತಿ ಶೋಭಾ ಕಾಗಿ, ಶ್ರೀಮತಿ ವಿಮಲಾ ಬೋಪನಹಳ್ಳಿ, ಶಾರದಾ ಮುಳ್ಳೂರವರು, ಡಾಕ್ಟರ್ ದೀನಾನಂದ್ ಗಲ್ಲಿಮಠ್, ಡಾಕ್ಟರ್ ಮಹೇಶ್ ಕೊಪ್ಪಲ್ಲವರ್, ಶಂಕರ್ ಲಮಾನಿ, ಪ್ರವೀಣ್ ಕುಲಕರ್ಣಿ, ಸಂತೋಷ್ ಕರ್ಕೇರಿ, ಹಿಮಾಂಶ ಭಗವಾನ್, ಶ್ರೀ ಮಹಾದೇವ್ ಕಲ್ಯಾಣಿ, ಬಸವರಾಜ್ ದುರ್ಗಾವಿ, ಶ್ರೀಯಪ್ಪ ಕಟ್ಟಿಮಣಿ, ರಮೇಶ್ ದೇಸಾಯಿ, ಹೀಗೆ ಅಪರೂಪದ ಸಂಗೀತದ ಉದ್ಘಾಟಿಸಿದ ಪುಸ್ತಕಗಳನ್ನು ಬಂದ ಅವರ ಕೆಲಸ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೆ. ಅದಕ್ಕೆ ಇವತ್ತು ಗೌರವಾನ್ವಿತ ಪ್ರಶಸ್ತಿ ಪುರಸ್ಕೃತರು ಆರೋಪಿಸಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆ ಇನ್ನೂ ಉತ್ತರೋತ್ತರವಾಗಿ ಮುಂದೆ ಬರಲಿ. ಅವ್ರಿಗೂ ಕೂಡ ನಾನು ಎಲ್ಲ ಒಂದು ಸದಸ್ಯೆ ಇದೆ ಅಂತ ಹೇಳ್ತೀನಿ. ಅದಕ್ಕೆ ಈ ಒಂದು ಎಲ್ಲ ಶಿಕ್ಷಕರಿಗೂ ಮತ್ತು ಸಾಹಿತ್ಯಗಳು ಕೂಡ ಅವರಿಗೂ ಕೂಡ ನಾನು ಒಳ್ಳೆಯ ಪದಾರ್ಥಗಳನ್ನು ಅರ್ಪಿಸಿ, ಡಾಕ್ಟರ್ ಮಟೋಳಿಯವರು ದನಿವರಿಯದ ಜೀವನ ನಿವೃತ್ತಿಯ ನಂತರವೂ ಹತ್ತಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬೇರೆಯವರಿಗೆ ಮಾದರಿಯಾಗಿದ್ದಾರೆ. ಅವರಿಂದ ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿ, ಕಲೆ, ಜಡ ನುಡಿ ಇನ್ನಷ್ಟು ಶ್ರೀಮಂತಗೊಳ್ಳಲಿ ಅಂತ ಆ ಶಕ್ತಿಯನ್ನು ಭಗವಂತನು ಸರಿಪಾತ್ರದಿಂದ ನಾವು ನೀವೆಲ್ಲರೂ ಆ ದೇವರಲ್ಲಿ ಪ್ರಾರ್ಥಿಸಿ ಅವರಿಗೆ ಸದಾಶಯಗಳನ್ನು ನಾನು ಬಯಸ್ತಾ ಇದ್ದೇನೆ. ಅದಕ್ಕೆ ಇನ್ನೂ ಮಾತಾಡಿರ್ತಾರೆ, ಆ ಕ್ರಮಗಳು ಕೂಡ ಆಗ್ತಾ ಇದೆ. ಅದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗೌರವಾನ್ವಿತ ಶುಭೇಚ್ಛೆಗಳನ್ನು ಅರ್ಪಿಸಿ ಎಲ್ಲರಿಗೂ ಶುಭವಾರಗಳನ್ನು ಹಾರೈಸಿ ನನಗೆ ಇಲ್ಲಿ ಬರಲಿಕ್ಕೆ ಮತ್ತು ಇದು ಒಂದು ನನಗೆ ಮುಜೂರು ಆಯಿತು. ಈ ಲೇಖನ ಸಂಖ್ಯೆಯಲ್ಲಿ ಅದಕ್ಕೆ ಅರ್ಪಣೆ ಅಂತ ನಿಶ್ಚಿತ ಶ್ರೀವ್ಯಕ್ತಿಗಳನ್ನು ಸಿದ್ಧೇ ತಕ್ಕೊಳ್ಳೋದು ಈ ಒಂದು ಪುಸ್ತಕ ಅರ್ಪಣೆ ನನಗೆ ಮಾಡಿದ್ದು ನಾನು ಎಷ್ಟು ಮಟ್ಟಿಗೆ ಯೋಗ್ಯತೆ ಇದೆ. ಲೇಖನಗಳ ಸಂಚಯ ಮತ್ತು ಇಂದಿನ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ಅತ್ಯುತ್ತಮವಾದಂತಹ ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮವನ್ನು ಮಾಡಿದ್ದಕ್ಕಾಗಿ ಡಾಕ್ಟರ್ ಎಸ್ ವಿ ಮಟೋಳಿಯವರನ್ನು ಶ್ಲಾಘಿಸುತ್ತಾ ನಮ್ಮ ಸೈಕಲ್ ನಡೆ ಆರೋಗ್ಯದ ಕಡೆ ಗ್ರೀನ್ ಸಿಟಿ ನಿರ್ಮಾಣವನ್ನು ಮಾಡುವಂತಹ ಸದುದ್ದೇಶವನ್ನು ಹೊಂದಿರತಕ್ಕಂತಹ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀ ನಾಡೋಜ ಜಗದೀಶ್ ಗುರುಗುಂಟಿ ಸಾಹೇಬರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಮಾಡದೆ ದಂಬಿರದೆ ಪ್ರಶಸ್ತಿಗಳು ಸಿಗುವ ಮಟ್ಟಕ್ಕಿಲ್ವೇ? ನಾನು ಕಲ್ಕೊಂಡಾಗ 28 ವರ್ಷ ಆಯ್ತು ನಾನು ಸಾಹಿತ್ಯದ ಒಂದು ಸೇವೆಯನ್ನು ಮಾಡ್ತಾ ಇದ್ದೇನೆ. 27 ಕೃತಿಗಳು ಬಂದವ, ಬಹಳಷ್ಟು ಭಾಷಣ, ಉಪನ್ಯಾಸ ಎಲ್ಲ ಮಾಡಿದೆ, ದೂರದರ್ಶನ ಎಲ್ಲ ಹೋಗಿದೆ. ಆಗ ಪ್ರಶಸ್ತಿಗಳು ಪ್ರಾಮಾಣಿಕರನ್ನ ಹುಡುಕಿ ಬರೋದೇ ಅಪರೂಪದ ಸಂದರ್ಭದಲ್ಲಿ ನಾವಿದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ಹೇಳಿದ್ರು, ಯಾವುದೇ ಲಾಬಿಗೆ ನಡೆಯದೆ, ಯಾರ ಫೋನ್ ಕರೆಗೂ ಕೂಡ ನಾನು ಸ್ಪಂದಿಸದೆ, ಅರ್ಜಿ ಹಾಕಿಸಿಕೊಳ್ಳದೆ, ಯೋಗ್ಯವಾದ ಕನ್ನಡ ಪ್ರೀತಿಯ ವಿದ್ಯಾರ್ಥಿಗಳನ್ನು ಗೌರವಿಸುವ, ಅವರಿಗೆ ತನುಮನ ಧನಗಳನ್ನು ವಿನಿಯೋಗಿಸಿ ಕಲಿಸುವ ಶಿಕ್ಷಕರನ್ನು ಆಯ್ಕೆ ಮಾಡಿ ನಾನು ಪ್ರಶಸ್ತಿಯನ್ನು ಕೊಡಮಾಡ್ತಾ ಇದ್ದೇನೆ ಅಂದ್ರಲ್ಲ, ಇದು ನಿಜಕ್ಕೂ ಕೂಡ ನಾವೆಲ್ಲರೂ ಅಭಿಮಾನಿಸುವ, ಅವರನ್ನು ತ್ಯಾಗಿಸುವ ಒಂದು ಸಂಗತಿ. ದೊಡ್ಡ ಚಪ್ಪಾಳೆಯನ್ನ ಆ ವ್ಯಕ್ತಿಗೆ ನಾವು ಕೊಡೋದು. ಇನ್ನು ಒಂದು ಕವಿತೆಯನ್ನ ಓದುವ ಮುಖಾಂತರ ನಾನು ಮಾತನಾಡುತ್ತೇನೆ. ಅವ್ರ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೆ, ಬಹಳಷ್ಟು ಜನ ಹೇಳ್ಬಿಟ್ಟಾರ. ಇಲ್ಲಿ ನನಗೆ ಒಂದು ಸಾಲು, ಕವಿತೆಯ ಸಾಲಿನಲ್ಲಿ ಬರ್ತದೆ. ಎಲ್ಲ ಅವರು ಒಂದು ಕವಿತೆಯ ಸಾಲನ್ನ ಹೇಳ್ತಾರೆ. ಏನಂತ, ತಮ್ಮ ನೀನು ಅರಸನಾಗಬೇಡ, ತಮ್ಮ ನೀನು ಅರಸನಾಗಬೇಡ, ಕಿರೀಟ ಧರಿಸಬೇಡ, ಬಂಗಾರ ಬೇಡ. ತಮ್ಮ ನೀನು ಅರಸನಾಗಬೇಡ, ಕಿರೀಟ ಧರಿಸಬೇಡ, ಬಂಗಾರ ಬೇಡ, ನೀನು ಮಾಮರವಾಗು, ನೀನು ಮಾಮರವಾಗು, ಮಾವಾಗು, ಸಿಹಿ ನೀಡುವ ನೆರಳಾಗು ಅಂತ ಅವರು ತಮ್ಮ ಕವಿತೆಯಲ್ಲಿ ಹೇಳ್ತಾರೆ. ಆ ಕೆಲಸವನ್ನು ಡಾಕ್ಟರ್ ಸಂಗಮೇಶ್ವರ್ ಮಾಡ್ತಾ ಇದ್ದಾರೆ. ಮಾವಾಗುವ, ನೆರಳಾಗುವ, ನಮಗೆಲ್ಲ ತಮ್ಮ ನಿಸ್ವಾರ್ಥ ಸೇವೆಯಿಂದ ಸಿಹಿ ಹಂಚುವ ಕೆಲಸವನ್ನ ಡಾಕ್ಟರ್ ಸಂಗಮೇಶ್ವರು ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರಶಸ್ತಿ ಸಿಕ್ಕಿದ ಮೇಲೆ ಜವಾಬ್ದಾರಿ ಹೆಚ್ಚಿನ ಹಾಗೆ ನೆನಪಿರಲಿ ಶಿಕ್ಷಕರೇ.
ಪದವಿ ಶಿಕ್ಷಕರೆಲ್ಲ ಇದ್ದೀವಿ, ಪ್ರಶಸ್ತಿ ಪಡಿತಾ ಇದ್ದೀವಿ. ಪ್ರಶಸ್ತಿಗಳು ಹೆಗಲೇರಿದು ಅಂದ್ರೆ ಹೊಣೆಗಾರಿಕೆ ಇನ್ನಷ್ಟು ಹೆಚ್ಚು ಅಂತದ್ದು. ಯಾಕಂದ್ರೆ ಒಂದು ಪ್ರಶಸ್ತಿ ತಗೊಂಡವ್ರನ್ನ ಸಮಾಜ ಗಮನಿಸಿರ್ತದೆ, ಸದಾಕಾಲ ಅವ್ರ ಮೇಲೆ ಹತ್ತಿರಗಣ್ಣಲ್ಲಿ ಇಟ್ಟಿರ್ತದೆ. ಹಾಗಾಗಿ ಎಲ್ಲೂ ಕೂಡ ಎಡವಲೆ ನಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡ್ತಾ ಮಕ್ಕಳಿಗೆ ಬೇಕಾಗುವ ಶಿಕ್ಷಕರಾಗೋದು ಅಷ್ಟೇ ಸಾಕು. ಒಂದು ಕವಿತೆಯನ್ನ ನಾನು ವಾಚನ ಮಾಡುವುದರ ಮೂಲಕ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಸೇವೆಗೆ ನಾನೊಬ್ಬ ಕನ್ನಡ ಸಹೃದಯ ಸಾಹಿತ್ಯ ಪ್ರತಿಷ್ಠಾನದ ಅಧ್ಯಕ್ಷನಾಗಿದ್ದೇನೆ ಎನ್ನುತ್ತಾ ತಮ್ಮ ಮಾತುಗಳನ್ನಾಡಿರುವಂತಹ ಶ್ರೀಯುತ ಸನ್ಮಾನ್ಯ ಶ್ರೀ ನಾಗೇಶ್ ಜೆ ನಾಯ್ಕ್ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈಗ ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂತಹ ನಮ್ಮೆಲ್ಲರ ಹೆಮ್ಮೆಯ ಡಾಕ್ಟರ್ ಸಂಗಮೇಶ್ ಮಠೋಳಿ ಸರ್ ಅವರಿಗೆ ರಘುಕವಿ ಪದಕಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಗೌರವದ ಸನ್ಮಾನ. ದಯವಿಟ್ಟು ಮುಂದಿನ ತಯಾರಿಯಲ್ಲಿ ಎಲ್ಲ ಶಿಕ್ಷಕ ವೃಂದದವರು ಸೇರಿಕೊಂಡು ಡಾಕ್ಟರ್ ಎಸ್ ಬಿ ಮಠೋಳಿ ಸಾಹೇಬರಿಗೆ ಸನ್ಮಾನಿಸುವಂತಹ ಕೈಕರ್ಯವನ್ನು ಮಾಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ. ಮುಂದಿನ ತಯಾರಿ ಶಿಕ್ಷಕರ ವೇದಿಕೆಯ ಸಮೀಪಕ್ಕೆ ಬರಬೇಕು ದಯವಿಟ್ಟು. ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕಿನೆಡೆಗೆ ವಿದ್ಯಾರ್ಥಿಗಳನ್ನು ಕರೆದೊಯ್ಯುವುದು ನಮ್ಮ ಆದರ್ಶ ಶಿಕ್ಷಕರು. ಅಂತಹ ಆದರ್ಶ ಶಿಕ್ಷಕರನ್ನು ಶ್ರೇಷ್ಠ ಸಾಹಿತಿಗಳಾಗಿ ಮತ್ತು ಸಂಘಟನಾ ಜಗತ್ತಾಗಿ ಸಾವಿರಾರು ನೂರಾರು ಸಾಧಕರನ್ನು ಗುರುತಿಸಿ ಕನ್ನಡದ ಈ ಒಂದು ಕಾರ್ಯಕ್ಕೆ ಸಂಕಲ್ಪಿಸಿರ್ತಕ್ಕಂಥ ಪ್ರತಿಷ್ಠಾನದ ಅಧ್ಯಕ್ಷರು ಸಾಹಿತ್ಯಗಳ ಸನ್ಮಾನ್ಯ ಶ್ರೀ ನಾಗೇಶ್ ನಾಯ್ಕ್ ಸರ್ ಅವರೇ, ವ್ಯಕ್ತಿ ಪರಿಚಯ ಹಾಗೂ ಸರು, ಡಾಕ್ಟರ್ ಟಿ ಪಿ ಕಿರಣಿ ಸರು, ಸನ್ಮಾನ್ಯ ಶ್ರೀ ಶಾಸಕರಾದ ಸನ್ಮಾನ್ಯ ಶ್ರೀ ನಾಡೋಜ ಜಗದೀಶ್ ಕುರುಗುಂಡಿ ಸರ್ ಅವರು ಬಹಳಷ್ಟು ಅರ್ಥಪೂರ್ಣವಾದ ಮಾತುಗಳನ್ನಾಡುವ ಮೂಲಕ ಕನ್ನಡ ಭಾಷೆ, ಕಲೆ, ಸಾಹಿತ್ಯ ಹಾಗೂ ಸಮಾಜಮುಖಿ ಕಾರ್ಯಗಳಲ್ಲಿ ಅವರು ಮಾಡಿದಂಥ ಕೊಡುಗೆಯನ್ನು ಕೊಂಡಾಡುವ ಮೂಲಕ ಬಹಳಷ್ಟು ಅಲಕ್ಷಿತ ನಮ್ಮ ಶಿಕ್ಷಕ ಸಮುದಾಯವನ್ನು ಕರೆದು ಮಾನ್ಯ ಶಾಸಕರ, ಮಾನ್ಯ ಚುನಾಯಿತ ಪ್ರತಿನಿಧಿಗಳ, ಹಿರಿಯರ ಒಂದು ಸಮ್ಮುಖದೊಳಗೆ ಅವರಿಗೆ ಗೌರವಿಸುವಪ್ಪ ಅಂತಂದ್ರೆ ಅವರ ಆಯುಷ್ಯ ವೃತ್ತಿಯ ಜೊತೆಗೆ ಅವರ ವೃತ್ತಿಯಲ್ಲಿ ಇನ್ನಷ್ಟು ಜೀವನೋತ್ಸವ ತುಂಬಲಿಕ್ಕೆ ಅನುಕೂಲ ಆಗ್ತದೆ ಅಂತಂದ್ರೊಳಗೆ ಮಾತುಳಿಸುವಂಥ ಕಾರ್ಯಕ್ರಮವನ್ನು ಮಾಡ್ಕೊತಿದ್ದಾರೆ. ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿ, ಪ್ರತಿ ವರ್ಷವೂ ಈ ಕಾರ್ಯಕ್ರಮ ಮುಂದುವರೆದಿ ನಿಮ್ಮ ಜೊತೆ ನಾವು ಇರ್ತೀವಿ ಅನ್ನುವಂಥ ಮಾತನ್ನು ಹೇಳಿ ತಾವು ವಿಶೇಷ ಕಾರ್ಯಕ್ರಮವನ್ನು ಆಗಮಿಸಿದ ತಮಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸಿ ಎಲ್ಲರಿಗೂ ಈ ಕಾರ್ಯಕ್ರಮವನ್ನು ಕುರಿತು ಅಧ್ಯಕ್ಷೀಯ ನುಡಿಗಳನ್ನು ಆಡ್ತಾ ಶುಭ ಹಾರೈಸಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಶಿವಾನಂದ ಸಿದ್ದಿಕೇರ್ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ.